ನಾಗರಿಕ ಸಮಾಜದಲ್ಲಿ ನಾವು ಊಹಿಸಿಕೊಳ್ಳಲು ಕೂಡ ಆಗದಂಥ ಘಟನೆ ಇವತ್ತು ಸಿದ್ದರಾಮಯ್ಯನವರ ಕರ್ನಾಟಕದಲ್ಲಿ ಆಗಿದೆ. ಒಬ್ಬ ಮಹಿಳೆಯನ್ನು ಸರ್ಕಾರದ ಒಂದು ಅಂಗವಾದ ಪೊಲೀಸ್ ಇಲಾಖೆನೇ ಸರ್ಕಾರದ ಅಣತಿ ಮೇಲೆ ನಗ್ನ ಮಾಡ್ತೈತಂತಂದ್ರೆ ಅದಕ್ಕಿಂತ ದೊಡ್ಡ ಭಯಾನಕ ವಿಷಯ ಈ ರಾಜ್ಯದಲ್ಲಿ ಯಾವುದೂ ಇಲ್ಲ ಅಂತ, ಈ ದೇಶದಲ್ಲಿ ಯಾವುದೂ ಇಲ್ಲ ಅಂತ ನನಗನ್ನಿಸ್ತೈತೆ. ಒಬ್ಬ ಮಹಿಳೆಯನ್ನು ಪೊಲೀಸರ ಬಲಾತ್ಕಾರ ಮಾಡಿ ಅವಳ ಮೇಲೆ ಬಟ್ಟೆಯನ್ನು ಕಳಿಸಿ ಅವಳನ್ನ ಜಕ್ಕೊಂಡು ಹೋಗ್ತಾರೆ ಅಂತಂದ್ರೆ ಯಾವ ರೀತಿ, ಯಾವ ಹಂತಕ್ಕೆ ಇವತ್ತು ಕಾಂಗ್ರೆಸ್ಸಿನ ಈ ಸರ್ಕಾರ ಅಧಿಕಾರದ ದುರುಪಯೋಗ ಮಾಡ್ಕೊಳತ್ತೈತಿ, ಯಾವ ರೀತಿ ಮಹಿಳೆಯರ ಸುರಕ್ಷತೆಗೆ ಗ್ಯಾರಂಟಿ ಐತಿ ಈ ರಾಜ್ಯದಲ್ಲಿ ಐತೆ ಅಂಥೇಳಿ ನಮ್ಗೆ ಗೊತ್ತಾಗ್ತದೆ. ಇದೊಂದು ಅಕ್ಷಮ್ಯ ಅಪರಾಧ. ಈ ಅಪರಾಧ ಗೊತ್ತಾದ ಕೂಡ ಮುಖ್ಯಮಂತ್ರಿಗಳು ಇಮಿಡಿಯೇಟ್ಲಿ ಆ ಪೊಲೀಸ್ ಇಲಾಖೆ ಅವ್ರನ್ನ ಸಸ್ಪೆಂಡ್ ಅಲ್ಲ ಡಿಸ್ಮಿಸ್ ಮಾಡಿ ಅವರಿಗೆ ಗುಂಡು ಹಾರಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಆದರೆ ಅದ್ರ ಬಗ್ಗೆ ಇವತ್ತಿನ ತನಕನೂ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಿಲ್ಲ. ನಾನು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ, ಈ ಕೂಡಲೇ ಅವರು ಆ ಮಹಿಳೆ ಮನೆಗೆ ಹೋಗಿ ಆ ಮಹಿಳೆ ಕ್ಷಮಾಪಣೆಯನ್ನು ಕೇಳಬೇಕು. ಆ ಮಹಿಳೆ ಕಾಲು ಮುಟ್ಟಾದರೂ ಕ್ಷಮಾಪಣೆ ಕೇಳಬೇಕು. ಆ ರೀತಿಯ ಘಟನೆ ಇವತ್ತಾಗಿತ್ತು. ಆ ಪೊಲೀಸರಿಗೆ ಡಿಸ್ಮಿಸ್ ಮಾಡುವಂಥ ಕೆಲಸ ಇವತ್ತಾಗಬೇಕು. ಇವತ್ತು ಆ ಘಟನೆ ಆದಂಥ ಸ್ಥಳದಲ್ಲೇ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಮನೆಗೆ ಹೋಗಿ ಕ್ಷಮಾಪಣೆ ಕೇಳಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ನಾವು ಈ ಸುಸಂಸ್ಕೃತ ನಾಗರಿಕ ಸಮಾಜದಲ್ಲಿ ಇದ್ದೇವೋ ಅಥವಾ ಕೌರವರ ಆಸ್ಥಾನದಲ್ಲಿ ಇದೆಯೋ ಅಂಥೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಕೌರವರ ಆಸ್ಥಾನದಲ್ಲಿ ದ್ರೌಪದಿ ಮೇಲೆ ಯಾವ ರೀತಿ ವಸ್ತ್ರಾಪರಣ ಆಗಿತ್ತು, ಆ ರೀತಿಯ ವಸ್ತ್ರಾಪರಣ ಇವತ್ತು ಕೌರವರ ವಂಶಸ್ಥರಾದ ಈ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಏನದಾರ, ಇವರ ರಾಜ್ಯದಲ್ಲಿ ಕೌರವರ ಆಸ್ಥಾನದಲ್ಲಿ ಯಾವ ರೀತಿ ಆಗಿತ್ತು ಅದೇ ರೀತಿಯ ಮಹಿಳೆಯ ವಸ್ತ್ರಾಪರಣ ಇವತ್ತು ಆಗೈತಿ. ಮಹಿಳೆಯರಿಗೆ ಇವತ್ತು ಈ ರಾಜ್ಯದಲ್ಲಿ ಏನಾದರೂ ಇತ್ತಂದ್ರೆ ಅದು ಅವರ ಮಾನದ ಮೇಲೆ ಗ್ಯಾರಂಟಿ ಇಲ್ಲ ಅನ್ನೋದು ಒಂದು ಮಾತ್ರ ಆಗೈತಿ. ಇದು ಇಡೀ ನಾಗರಿಕ ಸಮಾಜ ಬೆಚ್ಚಿ ಬೀಳುವಂಥ, ಗಾಬರಿ ಪಡುವಂಥ, ಅಸಹ್ಯ ಪಡುವಂಥ, ಹೇಸಿಗೆ ಪಡುವಂಥ ಒಂದು ಘಟನೆ ಆಗೈತಿ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಇಮಿಡಿಯೇಟ್ಲಿ ನಾನು ಇದರ ಜವಾಬ್ದಾರಿ ಹೊರುವಂತೆ ನಾನು ಒತ್ತಾಯ ಮಾಡ್ತೇನೆ. ಅವ್ರದ್ದು ಪರ್ಸನಲ್ ಜವಾಬ್ದಾರಿ. ಯಾಕಂದ್ರೆ ಅವ್ರ ಕುಮ್ಮಕ್ಕಿನ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕಾನೂನಿಗೆ ಯಾವುದೇ ರೀತಿಯ ಗೌರವ ಇಲ್ದಂಗೆ ಇವತ್ತು ಉರಿತಾ ಇದ್ದಾರೆ. ಇವತ್ತು ಒಂದು ಸುವರ್ಣ ಕುಲಗಂಟ್ಲ ಅನ್ನುವಂಥ ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ವಿರುದ್ಧ ಆ ಮಹಿಳೆ ಅದಾರ ಅನ್ನುವಂಥ ಏಕೈಕ ಕಾರಣಕ್ಕೆ ಇವತ್ತು ಪೊಲೀಸ್ ಮಷಿನರಿಯನ್ನು ಯೂಸ್ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳೆಯರ ಮೇಲೆ ಈ ರೀತಿಯ ಅನಾಚಾರ, ಅತ್ಯಾಚಾರ ಮಾಡಿದ್ದಾರೆ. ಹಾಗಾಗಿ ಇದರ ಸಂಪೂರ್ಣ ಹೊಣೆ ಮುಖ್ಯಮಂತ್ರಿಗಳು ಹೊರಬೇಕಾಗ್ತಿತ್ತಂತೆ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇರ್ತಕ್ಕಂಥದ್ದು ಅವಳೇ ಕಚ್ಚಿದ್ದಾವೆ ಪೊಲೀಸರು, ಹಾಗಾಗಿ ಅವರು ಹಿಡಿಯುವಂಥ ಸಂದರ್ಭದಲ್ಲಿ ಈ ಥರ ಅವಳೇ ಬಿಚ್ಕೊಂಡಿದ್ದಾಳೆ ಅಂತ ಆರೋಪ ಕೂಡ ಇದೆ. ಪೊಲೀಸ್ ಕಮಿಷನರ್ಗೆ ನಾಚಿಕೆ ಬರಬೇಕು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರಂತಂದ್ರೆ. ಆ ರೀತಿ ಕೆಲಸ ಮಾಡಿದವ್ರಿಗೆ ಅವರು ಈ ಕೂಡಲೇ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಂಡು ಅವ್ರನ್ನ ಡಿಸ್ಮಿಸ್ ಮಾಡುವಂಥ ಕೆಲಸ ಬಿಟ್ಟು ಅವ್ರನ್ನ ಡಿಫೆಂಡ್ ಮಾಡುವಂಥ, ಅವ್ರ ಪರವಾಗಿ ಮಾತಾಡುವಂಥ ಕೆಲಸ ಪೊಲೀಸ್ ಕಮಿಷನರ್ ಮಾಡ್ತಾರಂತಂದ್ರೆ ಆ ಪೊಲೀಸ್ ಕಮಿಷನರ್ ಮೇಲೂ ಕೂಡ ಇಮಿಡಿಯೇಟ್ಲಿ ಆ್ಯಕ್ಷನ್ ಆಗಬೇಕಂತ ನಾನು ಹೇಳ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.